ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿ 6 ತಿಂಗಳಾಗಿದೆ. ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ ನೀರೇ ಬರಲಿಲ್ಲ ಅಂದ್ಬಿಟ್ಟು ಫೋನ್ ಮಾಡಿದರು. ಹೋಗಿ ಮೋಟ್ರನ್ನ ಆನ್ ಮಾಡಿದೆ, ಖಾಲಿ ಮೋಟ್ರ್ ಓಡ್ತಾಯಿತ್ತು. ಒಂದು ಡೌಟ್ ಇದ್ದಿದ್ದು ಪಂಪ್ ಸಾಫ್ಟ್ ಏನಾದರೂ ಕಟ್ಟಾಗಿದೆಯಾ ಅಂದ್ಬಿಟ್ಟು ಡೌಟ್ ಇತ್ತು. ಆನಂತರ ಒಂದು ಸತಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ನೋಡಿಬಿಡೋಣ ಅಂದ್ಬಿಟ್ಟು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ನೋಡ್ದೋ. ಬೋರ್ವೆಲಲ್ಲಿ 1 ಡ್ರಾಪ್ ನೀರಿರಲಿಲ್ಲ, ಬರೀ ಮೋಟ್ರ್ ಕಾಣಿಸ್ತಾಯಿತ್ತು. ಈ ಪ್ರಾಬ್ಲಮ್ಮು ಯಾವ ರೀತಿ ಆಯಿತು ಅಂದರೆ, ಇವ್ರ ಪಕ್ಕದಲ್ಲಿ ಮತ್ತೊಂದು ಬೋರ್ವೆಲ್ ಹಾಕ್ಸಿದ್ದಾರೆ. ಆ ಬೋರ್ವೆಲ್ ಎಳೆನೂ ಮತ್ತು ಈ ಬೋರ್ವೆಲ್ ಎಳೆನೂ ಎರಡೂ ಒಂದೇ ಇರೋದ್ರಿಂದ ಆ ಬೋರ್ವೆಲಲ್ಲಿ ನೀರು ಆಗಿದೆ, ಈ ಬೋರ್ವೆಲಲ್ಲಿ ಫುಲ್ಲು ನೀರು ಡ್ರಾಪ್ ಆಗೋಗಿದೆ. ಒಂದಕ್ಕೊಂದು ಕನೆಕ್ಷನ್ ಆದಾಗ ಈ ರೀತಿ ಒಂದು ಬೋರ್ವೆಲಲ್ಲಿ ನೀರು ನಿಂತೋಗಿದೆ. ಪಕ್ಕದಲ್ಲಿ ಹಾಕ್ಸಿರೋ ಬೋರ್ವೆಲಲ್ಲಿ ನೀರಾಗಿದೆ. ಈ ಬೋರ್ವೆಲಲ್ಲಿ 1 ಡ್ರಾಪು ನೀರಿಲ್ಲ, ಆ ಬೋರ್ವೆಲಲ್ಲಿ 2.5 ಇಂಚ್ ನೀರು ಹೊಡಿತಾ ಇದೆ. ಇವರು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿರೋದು 350 ಅಡಿ, ಅವರು ಡ್ರಿಲ್ಲಿಂಗ್ ಮಾಡಿಸಿರೋದು 630 ಅಡಿ. ಆದರೆ ಈ ಬೋರ್ವೆಲ್ ಇರೋದು ಹೈಟಲ್ಲಿ, ಆ ಬೋರ್ವೆಲ್ ಇರೋದು ಡೌನಲ್ಲಿ. ಇದಕ್ಕೇನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ, ಮತ್ತೊಂದು ಬೋರ್ವೆಲ್ ಹಾಕ್ಸ್ಕೋಬೇಕು. ಈ ಬೋರ್ವೆಲ್ ನೋಡ್ಬೋದು ಫ್ರೆಂಡ್ಸ್. ಈ ಬೋರ್ವೆಲ್ಲು ಹೆವಿ ಕೇಸಿಂಗ್ ಹಾಕ್ಸ್ತೀರಾ, ಕಮ್ಮಿ ಕಾಸಾಗುತ್ತೆ ಅಂದ್ಬಿಟ್ಟು ಲೋ ಗೇಜ್ ಕೇಸಿಂಗ್ ಪೈಪ್ ಹಾಕ್ಸಿ ಯಾವ ರೀತಿ ಪ್ರೆಸ್ಸಿಂಗ್ ಆಗೋಗಿದೆ ಅಂದ್ಬಿಟ್ಟು ಈ ರೀತಿ ಪ್ರಾಬ್ಲಮ್ ಆಗಿರೋದು 3 ವರ್ಷ ಆಗಿದೆ. ಇವ್ರು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿ ಇವಾಗ ಈ ಪ್ರಾಬ್ಲಮ್ ಆಗಿದೆ. ಮೋಟ್ರು ಲಿಫ್ಟ್ ಮಾಡೋಕ್ಕೆ ಹೋದಾಗ ಮೋಟ್ರು ಆಚೆ ಬರ್ತಾ ಇರಲಿಲ್ಲ. ಅದಕ್ಕೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಕೇಸಿಂಗ್ ಫ್ರೆಶ್ ಆಗಿದೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ.